ಇವತ್ತು ನನ್ನ ಬೆಳಿಗ್ಗೆನೇ ದೊಡ್ಡ ಸರ್ಪ್ರೈಸು ಹೇಳ್ತೀನಿ ಹೋಗ್ತಾ ಏನು ಅಂತ. ನಾವು ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡದೆ ಬದುಕೋದೇ ಒಂದು ದೊಡ್ಡ ಸಾಧನೆ. ಅಂಥದ್ರಲ್ಲಿ ಎಷ್ಟೋ ಜನ ನಮಗೋಸ್ಕರ ಈ ಥರ ಶ್ರಮ ಪಡ್ತಾರೆ. ಅವ್ರಿಗೆಲ್ಲ ಸಲ್ಯೂಟ್ ಮಾಡ್ತಾ, ನಿಮ್ಮ ಮನೆ ಹತ್ರ ಬರೋವಂಥ ಹಸು ದನ ಕರುಗಳಿಗೆ ಹಣ್ಣು ಹಂಪಲು ನೀರು ಕೊಡಿ, ಈ ಥರ ರೋಡಲ್ಲಿ ಸಿಕ್ಕಾಪಟ್ಟೆ ಕಸಗಳನ್ನ ಬಿಸಾಕಬೇಡಿ ಅಂತ ಹೇಳ್ತಾ, ನಾನಿವತ್ತು ಎಲ್ಲೋಗ್ತಾ ಇದ್ದೀನಿ ಅಂತ ಅಂದರೆ, ನನ್ನ ತಂಗಿ ರಾಮೇಶ್ವರದಿಂದ ಬರ್ತಾ ಇದ್ದಾರೆ ಟ್ರಿಪ್ ಹೋಗಿ, ಅವ್ರನ್ನ ಪಿಕಪ್ ಮಾಡ್ಕೊಂಡು ಬರೋಕ್ಕೆ ಅಂತ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಬಂದಿದ್ದ ತಕ್ಷಣವೇ ಏನು ವೀಡಿಯೋ ಮಾಡಬೇಡ ಅಂತ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ ನೋಡಿ, ವೆರಿ ಕ್ಯೂಟಾಗಿ. ಆಮೇಲೆ ಒಂದೆರಡು ಫೋಟೋ ತೊಗೊಂಡು ಹೊರಟ್ವಿ. ರಸ್ತೆಯಲ್ಲಿ ಈ ಥರ ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ ನಮ್ಮ ಏರಿಯಾ ಕಡೆ. ನನ್ನ ತಂಗಿನ ಕರ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದವರೇ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೋದರು. ಆಮೇಲೆ ಏನೇನೋ ತೊಗೊಂಡು ಬಂದಿದ್ದೀನಿ, ಬಾ ನೋಡೋಣ ಅಂತ ಕರೆದ್ರು. ಸರ್ಪ್ರೈಸ್ ಅಲ್ವಾ, ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಆಮೇಲೆ ಸ್ಟೋನ್ದು 2 ಬ್ರೇಸ್ಲೈಟ್ ತಂದಿದ್ರು. ಇದ್ರ ಒಂದೊಂದ್ರ ಬೆಲೆ ಒಂದು 50 ತುಂಬ ಚೆನ್ನಾಗಿತ್ತು ಎರಡು ಕೂಡ. ಆಮೇಲೆ ಒಂದು ಓಲೆ, ಅದರಲ್ಲಿ ಕೆಳಗಡೆದು ಮಾತ್ರ ನಿಜವಾದ ಮುತ್ತು, ಮೇಲ್ಗಡೆದು ಸ್ಟೀಲ್ ಕೋಟಿಂಗು. ಇದ್ರ ಬೆಲೆ ಬಂದು 400. ಇದು ಚೆನ್ನಾಗಿದೆ. ಇನ್ನು ಈ 3 ಬಣ್ಣದ್ದು ಏನಪ್ಪ ಅಂತಂದರೆ ರಿಯಲ್ ಕ್ರಿಸ್ಟಲ್ ಬೀಡ್ಸ್ ಸರ. ಇದು 8 ಸರ, ಒಂದು ನಾನು ಹಾಕ್ಕೊಂಡಿದ್ದೀನಿ ಆಗಲೇ ತೋರ್ಸೋಕ್ಕೆ ಅಂತ. ಇದ್ರ ಒಂದೊಂದ್ರ ಬೆಲೆ ಬಂದು 550, 650 ಹೇಳಿದ್ರಂತೆ. ಸೊ ಎಷ್ಟು ಕೊಟ್ಟರು ಅಂತ ಗೊತ್ತಿಲ್ಲ ಪ್ರಾಪರಾಗಿ. ಇನ್ನು ಒಂದೊಂದು ಗುಚ್ಛ, ಇದು ಶಂಕು ಬಂದ್ಬಿಟ್ಟು 7ರಿಂದ 8 ಇದೆ ಆಲ್ಮೋಸ್ಟು. ತುಂಬ ಚೆನ್ನಾಗಿದೆ. ಇದ್ರದ್ದು ಒಂದು ಗುಚ್ಛದ ಬೆಲೆ ಬಂದು 50 ರೂಪಾಯಿ ಅಂತೆ. ತುಂಬ ಚೆನ್ನಾಗಿದೆ, ಹೋದರೆ ಆ ಕಡೆ ತೊಗೊಳ್ಳಿ. ಇನ್ನು ಲಾಸ್ಟ್ ಬಂದು ಆರತಿ ತಟ್ಟೆ, ದೇವ್ರಿಗೋಸ್ಕರ ತಂದಿರೋದು. ತುಂಬ ಚೆನ್ನಾಗಿದೆ. ಈಗಂತೂ ಹಬ್ಬದ ಸೀಸನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬೆಲೆ ಬಂದು 550 ರೂಪಾಯಿ. ಎಲ್ಲ ಚೆನ್ನಾಗಿದೆ. ಹೌ ರಾಮೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡ್ತಾ ನಾನು ವೀಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಪ್ರಿಯಾ, ಮತ್ತು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಎಲ್ಲರೂ ಸುಖವಾಗಿ ಕ್ಷೇಮವಾಗಿರಿ ಅಂತ ಹೇಳ್ತಾ ಬಾಯ್ ಬಾಯ್.